ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಸಿದ್ದಿ ಶೈನ್ಸ್ ಚಾನಲ್. ಇವತ್ತು ನನ್ನ ರೆಸಿಪಿ ಬಂದು ಮ್ಯಾಂಗೋ ಪಾಯಸ. ಸೂಪರಾಗಿರುತ್ತೆ, ಎಲ್ಲರೂ ಒಂದ್ಸತಿ ಟ್ರೈ ಮಾಡಬೇಕು, ಆಸಮ್ ಆಗಿರುತ್ತೆ. ಹಲೋ ಫ್ರೆಂಡ್ಸ್, ಇವತ್ತು ನನ್ನ ನ್ಯೂ ರೆಸಿಪಿ ಬಂದು ಮ್ಯಾಂಗೋ ಪಾಯಸ. ಮಾವಿನ ಹಣ್ಣು 2, ಹಾಲು ಈ ಲೋಟದಲ್ಲಿ ಒಂದು 200 ಗ್ರಾಮ್ ಇರ್ಬೋದು ಅಥವಾ 150 ಗ್ರಾಮ್ ಇರ್ಬೋದು ಹಾಲು, ಮಾಮೂಲಿ ಹಾಲು, ದ್ರಾಕ್ಷಿ ಗೋಡಂಬಿ, ಈ ಕಪ್ಪಲ್ಲಿ ಅರ್ಧದಷ್ಟು ಸಕ್ಕರೆ, ಹಾಲಿಗೆ ತಕ್ಕಷ್ಟು ಸಕ್ಕರೆ. ಈಗ ಬನ್ನಿ ನೋಡೋಣ ಮಾಡೋ ವಿಧಾನನ. ಪ್ಯಾನಿಗೆ 1 ಚಮಚ 2 ಚಮಚದಷ್ಟು ತುಪ್ಪ ಹಾಕ್ಕೊಳ್ತಾ ಇದ್ದೀನಿ. ಈಗ ಗೋಡಂಬಿ ಹಾಕ್ಕೊಳ್ತಾ ಇದ್ದೀನಿ. ಗೋಡಂಬಿ ಬ್ರೌನ್ ಆದ ನಂತರ ದ್ರಾಕ್ಷಿ ಹಾಕ್ಕೊಳ್ತಾ ಇದ್ದೀನಿ. ಈಗ ಮ್ಯಾಂಗೋ ಹಾಕ್ಕೊಳ್ತಾ ಇದ್ದೀನಿ. ತುಪ್ಪದಲ್ಲಿ ದ್ರಾಕ್ಷಿ, ಗೋಡಂಬಿ ಮತ್ತು ಮ್ಯಾಂಗೋನ ಹುರ್ಕೊಳ್ಬೇಕು. ಮ್ಯಾಂಗೋ ತುಂಬ ಹುಳಿ ಇರಬಾರ್ದು, ಸ್ವೀಟಾಗಿರಬೇಕು. ಅದನ್ನು ಚೆಕ್ ಮಾಡ್ಕೊಳ್ಳಿ. ಮತ್ತು ಹಾಲನ್ನ ಕಾಯಿಸಿ ಆರಿಸಿ ಇಟ್ಕೊಳ್ಬೇಕು. ನಾನೀಗ ತೋರಿಸಿದ್ದಂಥ ಹಾಲು ಕಾಯಿಸಿಟ್ಟಿದ್ದೀನಿ, ಆರಕ್ಕೆ ಇಟ್ಟಿದ್ದೀನಿ. ಈಗ ಇದಕ್ಕೆ ತುಪ್ಪದಲ್ಲಿ ಹುರಿದ ನಂತರ ಸಕ್ಕರೆ ಹಾಕ್ಕೊಳ್ತಾ ಇದ್ದೀನಿ. ಸಕ್ಕರೆ ಕ್ಯಾರಮಲೈಸ್ ಆಗಬೇಕು, ಅಂದರೆ ಸಕ್ಕರೆ ಕರಗಬೇಕು. ಸಕ್ಕರೆನಲ್ಲಿ ಅಂಟು ಬರೋ ಥರ ಹುರ್ಕೊಳ್ಬೇಕು ಮ್ಯಾಂಗೋನ. ನೋಡಿ, ಗೊತ್ತಾಗ್ತಾ ಇದೆ ಸಕ್ಕರೆ ಕರಗಿರೋದು. ಈಗ ಆಫ್ ಮಾಡ್ಕೊಳ್ತೀನಿ. ಇದು ಕೂಲ್ ಆಗಬೇಕು. ನೋಡಿ, ಈಗ ಕೂಲ್ ಆಗಿದೆ ಮಾಡಿಟ್ಟಿದ್ದಂಥದ್ದು. ಹಾಲು ಕೂಡ ತಣ್ಣಗಾಗಿದೆ. ಈಗ ಇದೆರಡನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಯಾವುದೇ ಕಾರಣಕ್ಕೂ ಬಿಸಿ ಇರಬಾರ್ದು. ಬಿಸಿ ಇದ್ದರೆ ಹಾಲು ಹಾಕಿದ ತಕ್ಷಣ ಹೊಡ್ಕೊಳ್ಳುತ್ತೆ ಫ್ರೆಂಡ್ಸ್. ಫುಲ್ ಎರಡು ಕಂಪ್ಲೀಟಾಗಿ ಕೂಲ್ ಆಗಬೇಕು. ನೀವು ಮಾಡಿದ್ಮೇಲೆ ಇದನ್ನು ಅಕಸ್ಮಾತ್ ಏನಾದರೂ ತಣ್ಣಗಾದಾಗ ತುಪ್ಪ ಸೈಡಲ್ಲಿ ಗಟ್ಟಿಯಾಗಿ ಕುತ್ಕೊಂಡ್ರೆ ನೀವು ಲೈಟಾಗಿ ಬೆಚ್ಚಗೆ ಮಾಡ್ಕೊಳ್ಳಿ, ತುಂಬ ಕಾಯಿಸೋಕ್ಕೆ ಹೋಗ್ಬೇಡಿ. ಇಷ್ಟೇ ಫ್ರೆಂಡ್ಸ್, ಮ್ಯಾಂಗೋ ಪಾಯಸ ತುಂಬ ಟೇಸ್ಟಿಯಾಗಿರುತ್ತೆ. ನೋಡಿ ಕಲರ್ ಹೇಗೆ ಬಿಟ್ಕೊಂಡಿದೆ, ಮನೆಯೆಲ್ಲ ಘಮ ಘಮ ಅಂತ ಇದೆ. ತುಂಬ ಚೆನ್ನಾಗಿರುತ್ತೆ ಆರೋಮ ಮತ್ತು ಟೇಸ್ಟು. ನಮ್ಮ ಮನೇಲಿ ಎಲ್ರಿಗೂ ಇಷ್ಟ. ಇದು ಕೂಡ ನನ್ನ ಅಜ್ಜಿ ರೆಸಿಪಿನೇ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ, ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.